ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಣ್ಣ ಮಿನಿ ವ್ಲಾಗ್ ಮಾಡ್ತೀವಿ. ಏನಪ್ಪ ಅಂದರೆ ಇವತ್ತು ನಮ್ಮ ಇನೋವಾ ಕ್ರಿಸ್ಟಾಗೆ ಸೀಟ್ ಕವರ್ ಹಾಕ್ಸ್ಬೇಕು. ತುಮಕೂರಿಗೆ ಹೋಗ್ತಾ ಇದ್ದೀವಿ. ಈಗ ಕವರ್ ಹಾಕ್ಸ್ಬೇಕೀಗ. ಬನ್ನಿ ಹೋಗಮ್ಮ. ಕಮ್ಮಿ ಆಗಿಲ್ಲ ಗುರು. ಏನಾಗಿದೆ ಬ್ರೋ? ಹೊಲಸಕ್ಕೆ ಹೋಗ್ತೀವಿ, ಹೊಸಾದು ಹಾಕ್ಸ್ತಾ ಇದ್ದೀವಿ. ಕಮ್ಮಿ ಅಂದರೆ ಹೆಂಗೆ? ಸೀಟ್ ಕವರ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀವಿ. ಸೀಟ್ ಕವರ್ ಹಾಕ್ಸ್ಕೊಂಡು ಹೊಸ ಸೀಟ್ ಕವರ್ ಹಾಕ್ಸ್ಬೇಕು. ತಂದಾಗಲಿಂದ ಸೀಟ್ ಕವರ್ ಹಾಕ್ಸಿಲ್ಲ, ಹಾಗಾಗಿ ಸೀಟ್ ಕವರ್ ಹಾಕ್ಸ್ಬಿಡೋಣ ಅಂತ ಹೋಯ್ತಾ ಇದ್ದೀವಿ. ನೋಡಿ, ಇದೇ ಗಾಡಿಗೆ ಸೀಟ್ ಕವರ್ ಹಾಕ್ಸ್ಬೇಕು. ಎಷ್ಟಾಗುತ್ತೆ ಬ್ರೋ ಸೀಟ್ ಕವರ್? ಏನಲ್ಲ ಹೋದ್ಮೇಲೆ ಡಿಸೈಡ್ ಮಾಡ್ಬೇಕು. ಹೌದಾ? ಯಾವ ಕಲರ್ ಹೇಳಿದ್ಯಾ? ಸೇಮ್ ಕಂಪ್ನಿ ಶೋರೂಮ್ ಕಲರ್. ಇದೇನಿದೆ ನೋಡಿ, ಮನೆಯಿಂದ ಈಗ ಹೈವೇಗೆ ಬಂದು ಹೈವೇಯಿಂದ ಜೂಟಾಗಿ ತುಮಕೂರಿಗೆ ಹೋಗಿ ತುಮಕೂರಲ್ಲಿ ಸೀಟ್ ಕವರ್ ಹಾಕ್ಸೋದು. ಬೆಳಗ್ಗೆ ಟೈಮ್ ಈಗ 11 ಗಂಟೆ 20 ನಿಮಿಷ ಇಲ್ಲಿಂದ ಬಿಡ್ತಾ ಇದ್ದೀವಿ. ಟೋಲು ಅಂದರೆ ಊರ್ ಟೋಲು, ನಾವು ಟೋಲ್ ಕೊಡಲ್ಲ, ಲೋಕಲ್ ಅಂತ ಹೇಳ್ತೀವಿ. ಲೋಕಲ್ ಟೋಲ್ ಪಾಸ್ ಆಗಿ ಡೀಸೆಲ್ ಹೊಡೆ ಮನೆ ಸಾಮಾನ್ಯಲ್ಲ ಎಸ್ ಆ ಥರದ್ದು ಎತ್ಬಿಡೋಣ. 4x4 ನನಗೆಲ್ಲ ಆಫ್ ರೋಡ್ ಹಾಕಿದ್ರೆ ಪ್ರಾಬ್ಲಮ್ ಆಗಲ್ಲ. ನೋಡಿ, ಇಲ್ಲೊಂದು ಇನೋವಾ ಗಾಡಿ ಲೈಟ್ ಹೋದದೆ, ಟ್ಯಾನ್ ಲೈಟು ಹಿಂದೆಡೆದು ಟೇಲ್ ಲೈಟ್ ಏನು ಸಾಕಾಗಿದೆ. ಇದೇ ಥರ ಹಾಕ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಗಾಡಿಗೆ. ನೋಡೋಣ ಬನ್ನಿ, ವಿಚಾರಿಸೋಣ ಅದ್ರ ಬಗ್ಗೆ. ನೀನು ತುಮಕೂರು ಕ್ಯಾಸಂದ್ರ ಹತ್ರ ಬಂದು ಕ್ಯಾಸಂದ್ರ ಹತ್ರ ಬಂದು ಇಲ್ಲಂತೂ ಯಾವಾಗ ಬಂದರೂ ಇದು ಸರ್ವಿಸ್ ರೋಡ್ ಇನ್ನೂ ರೆಡಿ ಆಗಿಲ್ಲ. ಮೇನ್ ರೋಡೇ ರೆಡಿ ಆಗಿಲ್ಲ. ಮೇನ್ ರೋಡಿಂದ ಇನ್ನು ಯಾವ ರೆಡಿ ಆಗುತ್ತೆ ಶ್ರೀರಂಗಿ ಮಠದ ರೋಡು ಇನ್ನು ರೆಡಿ ಆಗೋದ್ರಲ್ಲೇ ಐತೆ. ಫ್ಲೈಓವರ್ ಮೇಲೆ ಹೋಗ್ಬೇಕು. ಆ್ಯಕ್ಚುಲಿ ಫ್ಲೈಓವರ್ ಕೆಳಬತ್ತಾ ಇದ್ದೀವಿ. ಅಲ್ಲ ಬ್ರೋ, ಏನಂತೀಯ ನಿಮ್ಮ ಅಭಿಪ್ರಾಯ ಹೇಳು ಬ್ರೋ? ಇಲ್ಲಿ ರೋಡಿನ ಬಗ್ಗೆ ಅಭಿಪ್ರಾಯ ಹೇಳಿ. ಎಷ್ಟು ದಿವಸ ಆಯಿತು ಇದನ್ನು ರೋಡ್ ಮಾಡಕ್ಕೆ ಬಿಟ್ಟಿಯವರು? ಕೆಲ್ಸಗಾರರು ಇದ್ದಾರೆ, ದುಡ್ಡು ಮಾಡೋರು ಜಾಸ್ತಿ ಆಗ್ತಿದ್ದವ್ರೆ. ನೋಡಿ, ಈಗ ಕ್ಯಾಸಂದ್ರ ಬಿಟ್ಟು ತುಮಕೂರಿಗೆ ಎಂಟ್ರಿ ಆಗಾಯ್ತು. ಸ್ವಲ್ಪ ದೂರ ಹೋದ್ರೆ ಸಿಗುತ್ತೆ. 5-6 ಕಿಲೋಮೀಟ್ರ್ ಇರ್ಬೋದು. 5-6 ಕಿಲೋಮೀಟ್ರ್ ಅಂಗಡಿ ಸಿಗುತ್ತೆ. ಅಲ್ಲಿ ಹೋಗಿ ಏನೇನು ಹಾಕ್ಸ್ತೀರ ಅವರು? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ವಾ? ಇವಾಗ ನೋಡಿದ್ವಲ್ಲ ಲೈಟಿನ ಬಗ್ಗೆ ಅಭಿಪ್ರಾಯ. ಚೆನ್ನಾಗಿದೆಯಲ್ವ ಲೈಟ್? ಅದು ಆ ಲೈಟ್ ಆ್ಯಕ್ಚುಲಿ ಒಂದು ಇನೋವಾ ಕ್ರಿಸ್ಟಾ ಅದು ನೋಡ್ಬೋದು ನೀವು. ಈಗ ಹಾಕ್ತೀನಿ ವಿಡಿಯೋಸಲ್ಲಿ. ಅದು ಸಾಕಾಗಿದೆ ಅದು ಲೈಟಿಂಗು. ಅದು ನಮ್ಮ ಗಾಡಿಗೆ ಹಾಕ್ಸೋಣ ಅಂತ ನೋಡ್ತೀವಿ. 2-3 ಸತಿ ನೋಡಿದ್ರು ಸಿಗಲಿಲ್ಲ. ಇವತ್ತು ನೋಡೋಣ, ಎಲ್ಲೆಲ್ಲ ಸಿಕ್ಕಿದ್ರೆ ಗಾಡಿ ಎಷ್ಟಾಗ್ತದೆ ಅಂತ ಕೇಳ್ಬಿಟ್ಟು ಹಾಕ್ಸ್ಬಿಡೋಣ. ಅಲ್ವಾ ಬ್ರೋ? ಓಕೆ, ಬನ್ನಿ ಅಂಗಡಿ ಹತ್ರ ಸಿಗೋಣ ಈಗ. ಕತ್ತೇನು ಯೂಸ್ ಮಾಡ್ತಾ ಇಲ್ಲ, ಬಟ್
ಬಟ್ ಅಂದರೆ ನಮ್ಮ ಮ್ಯೂಸಿಕ್ನ ಬೇರೆ ಯಾರು ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ಕಾಪಿರೈಟ್ಸ್ ತೊಗೊಂಡಿರ್ತಾರೆ ಅವರು ದುಡ್ಡು ಕೊಟ್ಟು. ಸೊ ನಾವು ಅದನ್ನು ತೊಗೊಂಡ್ರೆ ಅವರು ಕಾಪಿರೈಟ್ಸ್ ಯೂಸ್ ಮಾಡಿದ್ರೆ ನಮ್ಮ ವಿಡಿಯೋ ಬ್ಯಾನ್ ಆಗುತ್ತೆ, ನಮ್ಮ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಲ್ಲ, ಡಿಲೀಟ್ ಆಗುತ್ತೆ. ಸೊ ಕಾಪಿರೈಟ್ಸ್ ಇಲ್ಲದೇ ಇರೋ ಮ್ಯೂಸಿಕ್ ನಾವು ಹಾಕಿದ್ರೆ ಕಾಪಿರೈಟ್ಸ್ ಇಲ್ಲದೇ ಇರೋ ಮ್ಯೂಸಿಕ್ ನಾವು ಯೂಸ್ ಮಾಡ್ಬೋದು. ಬಟ್ ಕಾಪಿರೈಟ್ ಮ್ಯೂಸಿಕ್ ಏನಾಗುತ್ತೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಕಾಪಿರೈಟ್ಸ್ನೇ ಬರೋದು. ನಾವು ಯಾವುದೇ 30 ಸೆಕೆಂಡ್ವರೆಗೂ ಯೂಸ್ ಮಾಡ್ಬೋದು. 30 ಸೆಕೆಂಡ್ವರೆಗೂ ನಾವು ಯಾವ್ದು ತಗೊಂಡ್ರು 30 ಸೆಕೆಂಡ್ ಒಳಗಡೆ ಯೂಸ್ ಮಾಡಬೇಕು. 30 ಸೆಕೆಂಡ್ ಆದಮೇಲೆ ನಾವು ಯೂಸ್ ಮಾಡಿದ್ರೆ ಅದು ಕಾಪಿರೈಟ್ಸಿಗೆ ಇದು ಮಾಡ್ತಾರೆ. ಸೊ ಈಗ ತುಮಕೂರಿಗೆ ಎಂಟ್ರಿ ಆದೋ, ಇನ್ನೇನಿನ್ನು ಸ್ವಲ್ಪ ದೂರ ಇದೆ. ಹೆಣ್ಮಕ್ಳು ರೋಡಾಗೆ ಹೋಗ್ತಾರೆ, ಸೆಂಟ್ರ್ ರೋಡಾಗೆ ಹೋಗ್ತಾರೆ. ರೋಡಾಗೆ ಹೋಗ್ಲಿ ಬ್ರೋ, ಸೆಂಟ್ರ್ ರೋಡಾಗೆ ಹೋಗ್ಬಾರ್ದು ಅಷ್ಟೇ. ರೋಡ್ ಇರೋದು ಅದಕ್ಕೇನೆ, ಬಟ್ ಸೆಂಟ್ರ್ ರೋಡಾಗೆ ಹೋಗ್ಬಾರ್ದು ಅಂತ. ಹಾಂ, ಸೆಂಟ್ರ್ ರೋಡಾಗೆ ಹೋಗ್ತಾ ಇದ್ರು, ಸೈಡಾಗಿ ಹೋಗ್ತಾ ಇರೋದು. ಇನ್ನೇನು ನಾವು ಕ್ಯಾಪಿಸ್ಕೊಂಡ್ರೆ ಇನ್ನೇನು ಬಾಂಬೆ ಇದ್ದಿರೋ ತೋಡು ಕ್ಯಾಪಿಸ್ಕೊಂಡವಲ್ಲ. ನಾವೇನೋ ಮಾವ್ದಿರೋ ಬಾಂಬೆ ಇದ್ದಿರಲ್ಲ ಅಂತ ಕ್ಯಾಪಿಸ್ಕೊಂಡ್ರೆ ಯಾರು? ನಾವು ಬಿಸಿ ಇದ್ರೆ ನಿಮ್ಗೆ ನೀವು ಬಿಸಿ ಇಲ್ಲ. ಫೋನಿಲ್ಲ, ಮೆಸೇಜ್ ಇಲ್ಲ. ಅವ್ಳಿಗೆ ಯಾರು ಅಜ್ಜಿ ಫೋನ್ ಮಾಡಿದ್ಲು, ಇವಳು ಮಾಡಿದ್ಲು. ಈಗೆಲ್ಲ ಸೀಟ್ ಕವರ್ನ ಬಿಚ್ತಾವ್ರೆ. ಇನ್ನೊಂದು ಒಂದೊಂದೇ ಬಿಚ್ಕೊಂಬತ್ತವ್ರೆ ನೋಡಿ ಫ್ರೆಂಡ್ಸ್. ಈಗ ಒಂದು ಯೂನಿಕ್ ಆಗಿರೋದು ತೋರಿಸ್ತಾ ಇದ್ದೀನಿ ನಿಮಗೆ. ಯಾರಿಗೆಲ್ಲ ಇದು ಗ್ಯಾಪ್ನ ಇದೆಯೋ ದಯವಿಟ್ಟು ಕಮೆಂಟ್ ಮಾಡಿ. ಟೋಟಲ್ 6 सेकंड आवाज में छोड़ कहाँ से पड़ेगा? ನೋಡ್ಬೋದು, ನಮ್ಮ ಗಜರಾಜನ ಆಶೀರ್ವಾದ ಸಿಕ್ತು ನಮಗೆ. ಇಲ್ಲೇ ಶೋರೂಮ್ ಮುಂದೆ ಹೋಗ್ತಾ ಇದ್ದ ಗಜರಾಜ. ಆ್ಯಕ್ಚುಲಿ ಇದು ಲಕ್ಷ್ಮೀ ದೇವಸ್ಥಾನದ್ದು ಆನೆ. ಇದು ಇಲ್ಲೇ ತುಮಕೂರಲ್ಲೇ ಇರೋದು. ಇದು ಇದ್ರ ಹೆಸರು ಕೂಡ ಲಕ್ಷ್ಮಿ ಅಂತ ಹೇಳಿ. ಯಾವಾಗಲೂ ನಿಮಗೆ ಇಲ್ಲಿ ಕೋತಿತೊಪ್ಪ ಹತ್ರ ಲಕ್ಷ್ಮೀ ದೇವಸ್ಥಾನ ಮುಂದೆ ಇರುತ್ತೆ ಇದು ನೋಡಿ. ಇನ್ನು ಶೀಟು ಶೋರೂಮಲ್ಲೇ ಇದ್ದೀವಿ. ಸಂಜೆ 4:15 ಆಗ್ತಾ ಬಂತು. ಇನ್ನು ಇಲ್ಲೇ ಅಲಿತಾ ಇದ್ದೀವಿ. ಇಲ್ಲೊಂದು ಆ್ಯಂಟಿಕ್ ಪೀಸ್ ಕಾರ್ ಇದೆ, ನೋಡ್ಬೋದು. ತುಂಬ ಹಳೇ ಮಾಡಲ್ ಇದು, ಸಾಕಾಗಿದೆ. ಸ್ಟಿಲ್ ಇಟ್ಸ್ ಇನ್ ವರ್ಕಿಂಗ್ ಕಂಡೀಷನ್. ಪ್ರೀಮಿಯರ್ ಪದ್ಮಿನಿ. ಮಧ್ಯಾಹ್ನ ಬಂದಿದ್ದಕ್ಕೆ ನೋಡ್ಬೋದು ಫ್ರೆಂಡ್ಸ್. ಮಧ್ಯಾಹ್ನ ಬಂದಿದ್ದು ಈಗ 6 ಗಂಟೆ. ಎಷ್ಟು ಗಂಟೆ ಆಯಿತು ಬ್ರೋ? ಎಷ್ಟೊತ್ತಿಗೆ ಬಂದಿದ್ದು ನಾವು? 11:15ಗೆ ಬಂದು 6:15 ಆದರೂ ಇನ್ನೂ ಸ್ವಲ್ಪ ಫಿನಿಶಿಂಗ್ ಬಂದಿದೆ, ಫೈನಲ್ ಆಗಿದೆ. ಈಗೇನು ಸ್ಟೇರಿಂಗ್ ಕವರ್ ಒಂದು ಸ್ಟಿಚಿಂಗ್ ಮಾಡ್ತಾವ್ರೆ. ಸ್ಟೇರಿಂಗ್ ಕವರ್ ಒಂದು ಸ್ಟಿಚಿಂಗ್ ಮಾಡಿಬಿಟ್ರೆ ಮುಗೀತು. ಒಂದು ಆಯ್ ಮಾಡಿಬಿಡು ಮಗ. ನೋಡಿ, ಅವರು ಸೀಟ್ ಹೊಲ್ದವರು ವಿಡಿಯೋ ಮಾಡ್ತಾರೆ. ಇವರು ಸೀಟ್ ಹೊಲ್ದವರು. ಗಾಡಿ ಎಲ್ಲ ರೆಡಿ ಆಗಿದೆ. ಈಗ ಸೀಟ್ ಕೆಲಸ ಎಲ್ಲ ಮುಗೀತು.
ನೋಡ್ಬೋದು ಸೀಟ್ ಕೆಲಸ ಎಲ್ಲ ಆಯಿತು. ಹೊಲ್ದವನೆ ಹೆಂಗೊಂದಲ್ಲ ಬ್ರೋ ಸೀಟು ಚೆನ್ನಾಗಿ ಹೊಲ್ದಾನ. ರೆಫರ್ ಮಾಡ್ಬೋದಾ ನಾವು? ಚೆನ್ನಾಗಿ ಹೊಲ್ದಾನೆ ಸೀಟ್ ಕವರು. ಸ್ವಲ್ಪ ಹಿಂದಾಡೆ ಕುಷನ್ಗಳು ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಚೆನ್ನಾಗಿ ಹೊಲ್ದಿದ್ದಾನೆ ಸೀಟ್ ಕವರ್ ಎಲ್ಲ ಕ್ವಾಲಿಟಿನೂ ಇದೆ. ಸ್ಟೇರಿಂಗ್ ಕವರು ಹೋಗಿತ್ತು, ಸ್ಟೇರಿಂಗ್ ಕವರು ಹೊಲ್ದಿದ್ದಾನೆ. ಚೆನ್ನಾಗಿದೆ ಸ್ಟೇರಿಂಗ್ ಕವರು. ಈಗ ಮುಗೀತು, ಮುಗಿಸ್ಕೊಂಡು ಇನ್ನೇನು ಹೊಲ್ಟೋ. ತುಮಕೂರು ಸಿಗ್ನಲಲ್ಲಿ ನಿಂತಿದ್ದೀವಿ. ಸಿಗ್ನಲ್ಲಿಂದ ಇನ್ನೊಂದು ಅರ್ಧ ಗಂಟೆಗೆ ಮನೆ ಹತ್ರ ರೀಚ್ ಆಗ್ಬಿಡ್ತೀವಿ. ರೀಚ್ ಆದರೆ